we can be free. All the good side, all the bad side, running through my head, running through my head, running through my head. All the good side, all the ಹಾಯ್ ಗೇಮರ್ಸ್, ವೆಲ್ಕಮ್ ಟು ಡಿ ಗೇಮರ್ UK. ಹಾಗೆ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಸೋಲು ಒಬ್ಬನೇ ಆಡ್ತಾಯಿದ್ದೀನಿ. BR ರ್ಯಾಂಕ್ ಸೋಲು ಆಡ್ತಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗಿ ಗೇಮ್ ಏನಾಗುತ್ತಾ ಇಲ್ವಾ ನೋಡೋಣ, ಬನ್ನಿ ಹೇಗಿರುತ್ತೆ ಅಂತ. ಹಾಗೆ ಇಷ್ಟು ಗೇಮ್ ಇಷ್ಟ ಆದರೆ ಲೈಕ್ ಲಾಸ್ಟಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಕಷ್ಟಪಟ್ಟು ರಾತ್ರಿ 2 ಗಂಟೆ ಮಟ್ಟ ಆದರೂ ವಿಡಿಯೋ ಮಾಡ್ತೀನಿ. ಬೆಳಗ್ಗೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ವಿಡಿಯೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆ ತುಂಬ ಕೆಲಸ ಇರುತ್ತೆ, ಹೊಲದಲ್ಲಿ ಮನೆಯಲ್ಲಿ ಬಿಡೆಲ್ಲ ಕೆಲಸ ಮಾಡ್ತಿದ್ದಾರೆ. ನನಗೆ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಈಗ ಮುಂದೆ ಏನಾದರೂ ಮಾಡಬೇಕಂದ್ರೆ ಜೀವನದಲ್ಲಿ. ಮನೇಲಿ ತುಂಬ ಪ್ರೆಷರ್ ಬೇಕಾಗಿದೆ. ದೊಡ್ಡವನು ನಮ್ಮಣ್ಣ ದೊಡ್ಡವನಂದ್ರೆ ನಮ್ಮಣ್ಣ ನೇವಿ ಹೋದ. ನನಗೆ ಓದಲ್ಲೇನು ಅಷ್ಟೊಂದು ಇಲ್ಲ. ನಾನು ಓದೋದ್ರಲ್ಲಿ ಸ್ವಲ್ಪ ನನಗೆ ನನಗೆ ಓದಿದ್ದೇನು ನೆನ್ಪುಳಿಯೋದಿಲ್ಲ, ತುಂಬ ಮರೆತುಬಿಡ್ತೀನಿ ಬೇಗ. ಅದಕ್ಕಾಗಿ ನಾನು ಸೆಕೆಂಡ್ ಇಯರು ಪಾಸ್ ಆಗೋಕ್ಕಾಗಲಿಲ್ಲ. ಅದಕ್ಕಾಗಿ ಮನೆಯಲ್ಲಿ ತುಂಬ ಬೈತಾ ಇದ್ದಾರೆ, ತುಂಬ ಕೆಲಸ ಹಚ್ತಾರೆ. ಅದಕ್ಕೆ ರಾತ್ರಿಲಿ ವಿಡಿಯೋ ಮಾಡಬೇಕಾಗುತ್ತೆ. ಕಷ್ಟಪಟ್ಟು ಏನಾದರೂ ಮುಂದೆ ಸಾಧಿಸಬೇಕು ಅಂತ ಮಾಡ್ತಾಯಿದ್ದೀನಿ. ಆದರೂ ವಿಡಿಯೋ ಮಾಡೋ 1 ವಾರ 2 ವಾರ ಆಯಿತು ನಾವು ವಿಡಿಯೋ ಮಾಡ್ತಾಯಿದ್ದೀನಿ. ಆದರೂ ಯಾವುದೇ ಕನ್ನಡಿಗರಿಂದ ಯಾವುದೇ ಸಪೋರ್ಟ್ ಸಿಗ್ತಾಯಿಲ್ಲ. ಹಳೆ ವಿಡಿಯೋ ನೋಡಿ ಹೋಗಿ, ಆದರೂ ಇಲ್ಲಿ ಕೂಡ 5-6 ವ್ಯೂಸ್ ಬರ್ತಾಯಿದೆ. ಆದರೂ ನಾನು ಮಾಡ್ತಾರೆ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಇಲ್ಲೊಬ್ಬ ಎನಿಮಿ ಇದ್ದಾನೆ, ನೋಡೋಣ. ಈಗ ಎನಿಮಿ ಇದ್ದಾನೆ ಇಲ್ಲಿ, ಅದರ ರೆಡ್ ಮಾರ್ಕ್ ತೋರಿಸ್ತಾ ಇದೆ ಮ್ಯಾಪ್ನಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಇದನ್ನು ತಗೊಳ್ಳೋಣ, ಇದನ್ನು ದಿಲ್ಲಲ್ಲಿ ಹೋಗಿ ಇದನ್ನು ಮಾಡೋಣ. ಮತ್ತೆ ಸತ್ತರಬೇಕಾಗುತ್ತಲ್ಲ. ಎಲ್ಲೂ ಎನಿಮಿ ಇದ್ದಾನೆ, ಅಲ್ಲಿ ಒಳಗಡೆ ಹೋಗಿ ನೋಡೋಣ ಬನ್ನಿ. ಅಲ್ಲಿ ಮುಂದೆ ಒಳಗೆ ಅಲ್ಲಿ ನಾನು ಇದ್ನೆಲ್ಲ ಅಲ್ಲಿ ಹೋಗಿದ್ದಾನೆ ನೋಡಿ. ನಾನು ಹೇಳ್ತಿದ್ನೆಲ್ಲ ಅಲ್ಲಿ ಎನಿಮಿ ಇದ್ದಾನೆ, ಪಕ್ಕ ಎನಿಮಿ ಇದ್ದಾನೆ. ಅಲ್ಲಿ ರೆಡ್ ಮಾರ್ಕ್ ತೋರಿಸೋದಿಲ್ಲ, ಅಲ್ಲ ಮೇಲೆ ಹತ್ತಿ ಹೋಗೋದು ಮ್ಯಾಪ್ನಲ್ಲಿ ತೋರಿಸ್ತಾ ಇದೆ. ಅಲ್ಲಿ ಹೋದ ನೋಡಿ, ಇಲ್ಲಿ ಮುಂದೆ. ಅವ್ನು ಹೇಗಾದರೂ ಮಾಡಿ ಈಗ 1 ಕಿಲ್ ಮಾಡಬೇಕು. ಈಗ ಇನ್ನೂ 1 ಕಿಲ್ ಆಗಿಲ್ಲ. ಈಗ ತಾನೇ ಹೇಳ್ತಿದ್ದೀನಿ ಮೇಲಿಂದ. ಹೆಲಿಕಾಪ್ಟರ್ ನಮ್ಮನ್ನು ಹೇಗಲೇ ಬಿಟ್ಟು ಹೋಗ್ಬಿಡುತ್ತೆ, ಏನು ಮಾಡೋದು. ಹೆಲಿಕಾಪ್ಟರ್ ನಮ್ಮ ಸ್ವಲ್ಪ ಸಹಾಯ ಮಾಡೋದಿಲ್ಲ. ಅದರ ಮೇಲೆ ಇತ್ತು ಎಲ್ಲರೂ ಕೆಳಗಡೆ ಹೊಡೆದು ಬಿಡ್ತಿದ್ದೆ. ಆದರೆ ಏನು ಮಾಡೋದು, ಗಿರಿನ ಅಂತ ಸೆಟ್ಟಿಂಗ್ ಇಟ್ಟಿಲ್ಲ. ಬನ್ನಿ ಗೈಸ್, ಅವನು ಎಲ್ಲಿ ಹೋದ ನೋಡೋಣ. ಈಗ ಎಲ್ಲೆಲ್ಲೂ ಇದ್ದ ಗೈಸ್, ಯಾವ ಕಡೆ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಆದರೂ ಬಿಡೋದೇ ಇಲ್ಲ ಅವನ. ನೋಡಿ ಎಲ್ಲಿ ಹುಡುಕಾಡಿ ಹೊಡಿತೀನಿ ನೋಡಿ. ಈಗ ಅವನು ಈಗ ಲಾಸ್ಟ್ ಮ್ಯಾಚ್ವರೆಗೂ ಸಿಗಲಿಲ್ಲ ಅಂದರೂ ಲಾಸ್ಟಲ್ಲಿ ಆದರೂ ಹೊಡಿತಾನೆ ಅವನು ಹೊಡೆಯೋದಂತೆ ಕನ್ಫರ್ಮ್. ನಾನೇ ಹೊಡೆದವನು ಕನ್ಫರ್ಮ್ ಆಗಿ. ನೋಡ್ತಾ ಇರಿ. ನಮ್ಮಣ್ಣ ನಮ್ಮ ಬ್ರದರ್ ನೇವಿ ಹೋದಾಗಿಂದ ನನಗೆ ಮನೆಯಲ್ಲಿ ತುಂಬ ಕೆಲಸ, ತುಂಬ ಪ್ರೆಷರ್ ಬೀಳ್ತಾ ಇದೆ. ಈಗ ಯಾವುದು ಸಕ್ಸಸ್ಸೇ ಆಗ್ತಾಯಿಲ್ಲ, ಯಾವುದು ಎಕ್ಸಾಮ್ ಪಾಸೇ ಆಗ್ತಾಯಿಲ್ಲ. ಆರ್ಮಿ ನೋಡಿದೆ, ನೇವಿ ಅಂತೂ ನನ್ನದೇ ಸೆಕೆಂಡ್ ಇಯರ್ ಪಾಸೇ ಆಗಿಲ್ಲ. 10th ಅಷ್ಟೊಂದು ಪರ್ಸೆಂಟೇಜ್ ಆಗಿಲ್ಲ, ಅದಕ್ಕೆ ಹಾಕೋಕ್ಕೆ ಆಗಲಿಲ್ಲ. ನೇವಿ ಅಪ್ಲಿಕೇಶನ್ನೇ ಆಗಲಿಲ್ಲ ನಾನು, ಹಾಕೋಕ್ಕೆ ಪರ್ಸೆಂಟೇಜ್ ಆಗಿರಲಿಲ್ಲ. ಅದಕ್ಕೋಸ್ಕರ ಇದು ನನಗೆ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಇದೊಂದು ಆಪ್ಷನ್ ಈಗ. ಅದಕ್ಕಾಗಿ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಅಂತ ಮಾಡ್ತಾಯಿದ್ದೀನಿ. ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಬಂದು ಎಲ್ಲರೂ ಜಾಯ್ನ್ ಆಗಿ. 7 ಸಬ್ಸ್ಕ್ರೈಬರ್ ಇದ್ದಾರೆ ಈಗ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅನ್ನೊಂದು ತುಂಬ ಹೃದಯದ ಧನ್ಯವಾದಗಳು. ಇದನ್ನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಬೇಡಿ, ನಾನು ಸ್ವಲ್ಪ ಮಾತಾಡೋದು ಹೀಗೆ.
ಕಾಮಿಡಿ ಅಂತ ತಿಳ್ಕೊಬೇಡಿ. ಬನ್ನಿ ಗಾಯ್ಸ್, ಇಲ್ಲಿ ಕೂಡ ಎಲ್ಲೂ ಎನಿಮಿ ಇದ್ದಾನೆ. ಎನಿಮಿ ಇದ್ದಾನೆ. ಎನಿಮಿ ಎಲ್ಲಿದೆಯಾ ಎನಿಮಿ? ಇಲ್ಲೆಲ್ಲೂ ಎನಿಮಿ ಇದ್ದಾನೆ ಗೈಸ್. 100% ರೆಡ್ ಮಾರ್ಕ್ ತೋರಿಸ್ತಿದೆಯಲ್ಲ, ಅಲ್ಲಿ ಮೇಲೆ ಹತ್ತಿ ಹೋಗೋದು. ಆಗ ತೋರಿಸಿದ್ರೆ ಎನಿಮಿ ಕನ್ಫರ್ಮ್ ಆಗಿದ್ದಾನೆ ಅಂತ ಅರ್ಥ. ಅಲ್ಲಿದ್ದಾನೆ ನೋಡಿ ಗೈಸ್, ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದಾನೆ. ಬನ್ನಿ ಗೈಸ್, ಹೇಗಾದರೂ ಮಾಡಿ ಅವನ್ನ ಬುಟ್ಟಿಗೆ ಹಾಕೋಬೇಕು. ಬುಟ್ಟಿಗೆ ಅಂದರೆ ಕಿಲ್ ಮಾಡಬೇಕು. ಈಗ ಹೋಗಿ ಹೊಡೆದು ಬಿಡ್ತಿದ್ದ ಅವ್ನು. ನನ್ನ ಹತ್ರ MP40 MP5 ಇದ್ದರೆ, UMP ಇದೆ ನನ್ನ ಹತ್ರ. UMP ಅಷ್ಟೊಂದು ನನ್ನ ಕೈಲಿ ಚೆನ್ನಾಗಿ ವರ್ಕ್ ಆಗಲ್ಲ. ಎಲ್ಲಾದರೂ ಕೂತಾನ ನೋಡೋಣ. ಕೂತ್ಕೊಂಡ್ರೆ ಸೀದಾ ಹೆಡ್ಗೆ ಹೊಡೆದು ಬಿಡೋಣ. ಕೂತಾ ಇಲ್ಲ ಇವನು, ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ. ನನ್ನ ನೋಡ್ದ ಅಂತ ಅನಿಸುತ್ತೆ. ಇಲ್ಲ ಕೈ ಕೂತಾ ಇದ್ದಾನೆ ಕಾಣ್ತಿದ್ದೆ. ಅಲ್ಲಿ ನೋಡ್ದ ಅಂತ ಅನಿಸುತ್ತೆ. ಇಲ್ಲ ನೋಡಿಲ್ಲ. ಆ ಕಡೆ ಹೋಗ್ತಾ ಇದ್ದಾನೆ ಎಲ್ಲೂ. ಈಗ ನನ್ನ ಹತ್ರ MP5 ಇದ್ದರೆ ಈಗ ಹೊಡೆದೇ ಬಿಡ್ತಿದ್ದೆ ಅವನ್ನ ಮುಂದೆನೇ ಹೋಗಿ. MP5 ಇಲ್ಲ ನನ್ನ ಹತ್ರ, ಎಲ್ಲೂ ಸಿಕ್ಕಲಿಲ್ಲ. ಆ ಕಡೆ ಎಲ್ಲಿ ಹೋಗ್ತಾ ಇದೆ ಹೋಗೋಣ ನಾವು. ಹೋಗೋಣ ಬನ್ನಿ. ಕೆಳಗಡೆ ಜಿಗಿದ್ರೆ ಡ್ಯಾಮೇಜ್ ಬೀಳುತ್ತೆ. ಈಗ ಸ್ವಲ್ಪ ನೋಡ್ತಾ ಇಳಿಬೇಕು. ಇಳಿದೆ, ಡ್ಯಾಮೇಜ್ ಬೀಳಲಿಲ್ಲ. ಬನ್ನಿಗೆ ಹೋಗಿ ನೋಡೇ ಬಿಡೋಣ ಅಂತ. ಈಗ ಹೊಡೆದೇ ಬಿಡ್ತೇನೆ ನೋಡಿ. ಈಗ ಅಲ್ಲಿ ಮುಂದೆ ಎಲ್ಲೂ ಫೈಟ್ ನಡೀತಾ ಇದೆ. ನೋಡಿ, ಅಲ್ಲಿ ಹೋಗಿದ್ದಾನೆ. ನೋಡಿದೆ ನಾವು. ಈಗ ಸಿಗಲಿಲ್ಲ. ಥರ್ಡ್ ಪಾರ್ಟಿ ಮಾಡೋಣ ಅಂದರೆ KMS ಕಡೆ ಗೈಸ್, ಅವನು ಹೊಡೆದ್ಬಿಟ್ಟೆ. ಯಾರನ್ನೂ ಒಂದು ಕಿಲ್ ಮಾಡಿದ್ದಾನೆ. ಈಗ ರೆಡ್ ಕಲರ್ ಟಿ ಶರ್ಟ್ ಅವನೇ ನಾನು ಉಳಿದಿದ್ದಾನೆ. ಇದನ್ನೊಂದು ಹೊಡೆದು ಇದನ್ನೊಂದು ತೊಗೊಂಡು ಹೋಗ್ಬಿಡೋಣ. ಬನ್ನಿಗೆ ಆ ಕಡೆ ಹೋಗೋಣ. ನನ್ನಂತ ನೋಡಿಬಿಟ್ಟಿದ್ದಾನೆ ಅವನೀಗ. ಇಲ್ಲಿ ನನ್ನ ಹೊಡಿದಾನೆ. ನನ್ನೇ ಹೊಡ್ತಿದ್ದಾನೆ ನೋಡಿ ಗೈಸ್. ಅವನು ಝೋನಲ್ಲಿ ಇದ್ಕೊಂಡು ನಾನು ಹೊಡಿಯೋಕ್ಕೆ ಟ್ರೈ ಮಾಡ್ತಿದ್ದೆ. ನಾನು ಸೇಫಲ್ಲಿದ್ದೀನಿ, ಅವನು ಝೋನಲ್ಲಿ ಇದ್ಕೊಂಡು ನಾನು ಹೊಡಿತಾ ಇದ್ದೇನೆ. ಬಾ ಇಲ್ಲಿ ಬಾ, ಈ ಕಡೆ ಬಾ, ಈ ಕಡೆ ಬಾ ಇಲ್ಲಿ. ಬಾರು ರಣಧೀರ. ಗೈಸ್, ಸಾಂಗ್ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡ್ಬಿಡಿ. ಬನ್ನಿ ಗೈಸ್, ಅಲ್ಲಿ ಹೋಗ್ತಾನೆ ನೋಡಬೇಡಣ. ಇಲ್ಲೆಲ್ಲೂ ಇದ್ದ ಗೈಸ್ ಅವನು. ಗೈಸ್ ಡ್ಯಾಮೇಜ್ ಸ್ವಲ್ಪರಲ್ಲಿ ಉಳಿದ್ಬಿಟ್ಟು ಗೈಸ್. ಅದಕ್ಕೆ ಹೋಗ್ಬಿಡ್ತಿದ್ದೆ ಶಿವನಪ್ಪ. ಅದಕ್ಕೆ ನಾನೀಗ ಅಲ್ಲಿ ಯಾವ ಕಡೆಯಿಂದ ಹೊಡೆದ ಗೊತ್ತಾಗಲಿಲ್ಲ. ಅಲ್ಲಿದ್ದಾನೆ. ಅಲ್ಲಿದ್ಕೊಂಡು ಅಲ್ಲಿ ಹೆಂಗೆ ಹೊಡೆದ ಗೊತ್ತಾಗಿಲ್ಲ ಅವನು. ನೋಡೋಣ ಬನ್ನಿ ಗೈಸ್. ಈಗ ಈ ಸೈಡಲ್ಲಿ ಹೊಡ್ತು ಬಿಡೋಣ. ಈಗ ಅಲ್ಲಿ ವಾಲ್ ಹಾಕೊಂಡ್ಬಿಡ್ತಾನೆ ಅವನಿಗೆ. ವಾಲ್ ಒಂದು ದೊಡ್ಡ ಟೆನ್ಷನ್ ಅವನು. ಮುಂದೆ ಹೋಗಿ ಬಿಡೋಣ. ಈಗ ಬೇಗ ಹೋಗೋಣ. ಯಾವ ಕಡೆ ಹೋದ ಗೈಸ್? ವಾಲ್ ಅಂತೂ ಅಲ್ಲೇ ಇದಾನ, ಬೇರೆ ಕಡೆ ಇದ್ದಾನೆ, ಗೊತ್ತಾಗ್ತಾ ಇಲ್ಲ. ಝೋನಲ್ಲಿ ಇಷ್ಟೊತ್ತವರೆಗೂ ಇರೋಕ್ಕೆ ಸಾಧ್ಯ ಇಲ್ಲ. ಅವನು ಹೋಗಿರ್ಬೇಕು ಯಾವ ಕಡೆ ಆದರೂ. ಇದ್ರೂ ಕೂಡ ಬೇರೆ ಕಡೆ ಎಲ್ಲಾದರೂ ಹೋಗಿ ಹಿಡ್ಕೊಂಡಿದ್ದಾನೆ ಅವನು. ನೋಡೋಣ ಎಲ್ಲಿ ಹೋಗ್ತಾನೆ. ನಾನೇ ಇದ್ದೀನಿ ಅಲ್ಲ, ಝೋನ್ ಬಿಟ್ಟು ಎಲ್ಲಿ ಹೋಗ್ತಾನೆ ಗೈಸ್? ವಾಲಲ್ಲೇ ಇದೆ. ಎಲ್ಲಿ ಝೋನ್ ತುಂಬ ಮುಂದೆ ಬಂತು, ಆದರೂ ಹೊರಗಡೆ ಬರ್ತಾನೆ ಇಲ್ಲ. ವಾಲ್ ಕೂಡ ಹೊಡೆದೈತೆ ಗೈಸ್. ವಾಲ್ ಕೂಡ ಹೊಡೆದ. ಅವನಲ್ಲೇ ಇಲ್ಲ. ಯಾವ ಕಡೆ ಹೋದಂತೂ ಗೊತ್ತಾಗ್ತಾ ಇಲ್ಲ. ಬನ್ನಿ ಗೈಸ್, ಮುಂದೆ ಸಿಗ್ತಾನೆ. ಹೋಗೋಣೀಗ ಬೇರೆಯವ್ರನ್ನ ಹೊಡೆಯೋಕ್ಕೆ ಹೋಗೋಣೀಗ. ಬಾರು ರಂದಿರ.
ಅಲ್ಲಿ ಒಬ್ಬ ಮುಂದೆ ಗಾಯ್ಸ್ ಒಬ್ಬ ಎನ್ಮಿ ತಾನು ಹಿಡಿದಿದ್ದಾನೆ, ಅವ್ನು ಹೊಡೆಯೋಕೆ ಅವನಿಗೆ 100% ಈಗ ಅವ್ನು ಹೊಡೆದು ಹೊಡ್ತೀನಿ ನೋಡಿ. ಈಗ ಅವಾಗ ಹೇಗೆ ಹುಡ್ತೀನಿ ನೋಡಿ ಅವನಿಗೆ. ಬನ್ನಿ ಗಾಯ್ಸ್ ಅಲ್ಲಿ ಮುಂದೆ ಹೋದ್ ನೋಡಿ. ಈಗ ಮುಂದೆ ಹೋಗಿ ಬಿಟ್ಟ ಅವನಿಗೆ ಹೆಂಗೆ ಹೊಡ್ತೀನಿ ನೋಡಿ. ಈಗ ಹೊಡೆದ ಹೊಡಿ ಅಲ್ಲಿ ಯಾರು ವಾಲ್ ಹಾಕೊಂಡ್ಬಿಟ್ಟೆ ಅವನು. ವಾಲ್ ಆಗಿ ಇದು ಹೊಸ ಇವೆಂಟ್ ಇದೆ, ತುಂಬ ಚೆನ್ನಾಗಿದೆ. ವಾಲ್ನೇ ಹೊಡೆದು ಬಿಡ್ತಾಯಿದೆ ಇದು. ನೀವು ಟ್ರೈ ಮಾಡಿ ಗೈಸ್. ಈಗ ಅದ್ರ ಯಾರಾದರೂ ಪ್ಯಾಕ್ ಆದರೆ ಬಾಲ್ ನಿಮ್ಮ ಥರ ಬಾಲ್ ಆಗಿದ್ರೆ ಬಾಲ್ ಆಗಿ ಹೊಡೆದು ಬಿಡುವ ನಾವು. ಬಾಲ್ ನಿಮ್ಮ ಟೀಮ್ ಜೊತೆ ಆಡ್ತಿದ್ರೆ ನೀವು ಬಾಲ್ನ ನಿಮ್ಮ ಟೀಮ್ಮೇಟ್ ಹೇಳಿ ನೀವು ಬಾಲ್ ಆಗಿ ಅವನು ಎಲ್ಲಾದರೂ ಮೇಲೆ ಅವರ ಮೇಲೆ ಒದಿಯಕ್ಕೆ ಹೇಳಿ ಅವನಿಗೆ. ಅವನು ಹೋದ್ಮೇಲೆ ಡೈರೆಕ್ಟ್ ನೀವು ಹಾರಿ ಯಾವುದಾದ್ರೂ ಮನೆ ಮೇಲೆ ಅಥವಾ ಟವರ್ ಮೇಲೆ ಹೋಗ್ತೀರ, ಅಲ್ಲಿ ಹೋಗಿ ಅದನ್ನ ಕ್ಲಿಕ್ ಮಾಡಿ. ಅಲ್ಲೇ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಬಾಲ್ ಮೇಲೆ ಮತ್ತೆ ಅಲ್ಲೇ ಇಳಿತೀರ ನೀವು. ಇಲ್ಲಾಂದರೆ ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಬನ್ನಿಗೆ ಅಲ್ಲೊಬ್ಬ ಸುತ್ತಾಡ್ತಿದ್ದಾನೆಲ್ಲ ಅವನು ಅನಿಸುತ್ತೆ. ಅವನು ಗಾಡಿ ತೊಗೊಂಬಂದಿದ್ದಾನೆ ಕಾರ್ನ. ಅವನು ರೆಡ್ ಕಲರ್ ಕಾಣಿಸ್ತಾ ಇದ್ದಾನೆ. ಅವನು ಆಗಲೇ ಝೋನ್ನಲ್ಲಿದ್ದ ಅವನೇ ಅನ್ನಿಸ್ತಿದೆ. ಕಾರ್ನ ತೊಗೊಂಬಂದಿದ್ರೆ 100% ಅವನೇ. ಅವನು ಕಾರ್ನ ತೊಗೊಂಬಂದಿದ್ದಾನೆ ಅವನು. ಕಾಯಿನ್ನ ತೊಗೋಬೇಕು ಗೈಸ್. ಕಾಯಿನ್ ಹೆಲ್ಮೆಟ್ ಜಾಕೆಟ್ ತೊಗೊಂಡ್ಬಿಟ್ಟೆ. ಈಗ ಅಲ್ಲಿ ಹೆಲ್ಮೆಟ್ ಜಾಕೆಟ್ ಬೇಕು. ಬ್ಯಾಗ್ ಒಂದಿಲ್ಲ, ಬ್ಯಾಗ್ ಸಿಕ್ತು ಗೈಸ್. ಬ್ಯಾಗ್ ಸಿಕ್ತಿದ್ರಲ್ಲಿ ನೋಡೋಣ. ಬನ್ನಿ ಮುಂದೆ ಹೋಗಿ. ಇದರಲ್ಲೆಲ್ಲ ಲೂಟ್ ಮಾಡಿಬಿಟ್ಟಿದ್ದಾರೆ. ಈಗ ಮುಂದೆ ಒಬ್ಬ ಎನ್ಮಿ ಇಲ್ಲೆಲ್ಲೂ ಎನ್ಮಿ ಇದ್ದಾನೆ ಗೈಸ್. ಎಲ್ಲೂ ಎನ್ಮಿ ಇದ್ದಾನೆ. 100% ಎನ್ಮಿ ಇದ್ದಾನೆ. ಈಗ ಅಲ್ಲಿ ವಾಲ್ ಕಾಣಿಸ್ತಾ ಇದೆಲ್ಲ ಅಲ್ಲೇ ಎನ್ಮಿ ಇದ್ದಾನೆ ಗೈಸ್. ಅವನಿಗೆ ಹೆಂಗೆ ಹೊಡ್ತೀನಿ ನೋಡಿ. ಈಗ ವಾಲ್ ನಮ್ಮ ಮುಂದೆ ವಾಲ್. ಇಂಥ ಟೈಮಲ್ಲಿ ವಾಲ್ ಆಗ್ತೀಯಲ್ಲ ನೀನು. ಎಂಥವನು ಡ್ಯಾಮೇಜ್ ತೊಗೊಂಡಿದ್ದಾನೆ, ಆದರೂ ಹೊರಗಡೆ ಜಿಗಿದ್ಬಿಟ್ಟು ಹೊರಗಡೆ ಬಂದು ಹೊಡ್ತಾ ಇದ್ದಾನೆ. ಡ್ಯಾಮೇಜ್ ತೊಗೊಂಡು ವಾಲ್ ಹಾಕೊಂಡು ಮಡಿ ಮಾಡ್ಬೇಕು ತಾನೇ. ಹೊರಗಡೆ ಬಂದರೆ ಇದೇ ಗತಿ ಆಗೋದು ಗಾಯ್ಸ್. ನಾನು ಯಾರನ್ನ ಹೊಡೆದು ಬಿಡಬಾರ್ದು. ನನಗೆ ಯಾರು ಇಲ್ಲ ಒಳ್ಳೆದಾಯ್ತಿಲ್ಲ ಅಂದರೆ ನಾನು ಸೊನ್ನೆಲೆ ಸಿಕ್ಕಿ ಸಾಯ್ಬೇಕಾಗ್ತಿತ್ತು ಗಾಯ್ಸ್. ನೆಟ್ವರ್ಕ್ ಪ್ರಾಬ್ಲಮ್ ಮಾಡ್ತಾಯಿದ್ದೆ ಗಾಯ್ಸ್. ನೆಟ್ವರ್ಕೇ ಇಲ್ಲ ಗಾಯ್ಸ್. ಏನು ಮಾಡೋದು ಗಾಯ್ಸ್. ನೆಟ್ವರ್ಕ್ ಇದೇ ಟೈಮಲ್ಲಿ ಕಾಡ್ಬೇಕಾ ಎಷ್ಟು ಅವ್ರು ಗಾಯ್ಸ್. ನೆಟ್ವರ್ಕೇ ಇಲ್ಲ ನೋಡಿ ನಂದು. ಈಗ ನೆಟ್ವರ್ಕೇ ಎಲ್ಲ ರೆಡ್ ಆಗಿದೆ. 999 + 999 ಆಗಿಬಿಟ್ಟಿದೆ. ರೆಡ್ ಕಲರ್ ಆಗಿ ತೋರಿಸ್ತಾ ಇದೆ. ಇಲ್ಲಿವರೆಗೂ ಬಂದಿದ್ದೀನಲ್ಲ. ಈಗ ಇಲ್ಲಿರಲ್ಲ ನೋಡಿ. ಈಗ ನಾನು ನೋಡಿ ಏನು ನೆಟ್ವರ್ಕ್ ಹೇಗೆ ಕಾಣಿಸ್ತಾ ಇದೆ ನನ್ನ ನೋಡಿ. ಎಲ್ಲಿಂದ ಎಲ್ಲಿ ಬಂದುಬಿಟ್ಟಿದ್ದೀನಿ. ಈ ನೆಟ್ವರ್ಕಿಂದ ಈಗ ಅವನ ರೆಡ್ ಕಲರ್ ಇವನೇ ನೋಡಿ. ಕಾರು ಅಲ್ಲಿ ಫಸ್ಟ್ ಟೈಮ್ ಸಿಕ್ಕಿದ್ಲಲ್ಲ ಅವನು ನೆಟ್ವರ್ಕ್ ಒಂದು ಕಳಿಸ್ತಾ ಇದೆ ನೋಡಿ. ನೆಟ್ವರ್ಕ್ ಸತ್ಬಿಡ್ತಿದ್ದ ಅವ್ನು ನೋಡಿ. ನೆಟ್ವರ್ಕ್ ಗಾಯ್ಸ್ ತುಂಬ ಅದಕ್ಕೆ ಆಗ್ತಾಯಿದೆ. ಏನು ಮಾಡೋದು ಈಗ ನೆಟ್ವರ್ಕ್ ಪ್ರಾಬ್ಲಮ್. ಅದಕ್ಕೆ ಇಲ್ಲಿ ಅಡ್ಕೊಂಡು ಹೊಡಿಬೇಕಾಗಿದೆ. ಬನ್ನಿ ಗಾಯ್ಸ್. ಆದರೂ ನೆಟ್ವರ್ಕ್ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ ನನಗೀಗ. ಇನ್ನು 3 ಜನ ಇರೋದು ನಾವು ಎಲ್ಲರೂ. ನೋಡಿ ಈಗ ಹೇಗೆ ನಾನು ಹೇಗೆ ಹೊಡಿತೀನಿ ನೋಡಿ. ಈಗ ಗಾಯ್ಸ್ ಇಷ್ಟೆಲ್ಲ ನಿಮಗೆ ಮಾತಾಡ್ತಾ ಆಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆದರೂ ನಾನು ನಿಮಗೆ ಎಲ್ಲ ಎಂಟರ್ಟೈನಿಂಗ್ ಮಾಡ್ತಾ ಆಡ್ತೀನಿ. ನಂದು ಯೂಟ್ಯೂಬ್ ಫ್ಯಾಮಿಲಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಯಾವುದಾದ್ರೂ ಏನಾದರೂ ಕೊಡ್ತಾ ಇರ್ತೀನಿ. ನಂದು ಯೂಟ್ಯೂಬ್ ಚಾನಲ್ ಬೆಳೆದ್ಮೇಲೆ ನಾನು ಎಲ್ಲರಿಗೂ ಬಂಡಲ್ ಗಿಫ್ಟ್ ಮಾಡ್ತಾಯಿರ್ತೀನಿ. ನಂದು ಫಸ್ಟ್ ಯೂಟ್ಯೂಬ್ ಇನ್ಕಮ್ ಬಂದಮೇಲೆ ನಾನು ಯಾರು ಓಲ್ಡ್ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಒಂದೊಂದು ಬಂಡಲು ಅವ್ರಿಗೆ
ರೆಡೀಮ್ ಕೊಡ್ತೀನಿ ಅವ್ರಿಗೆ. ನಿಮಗೆ ಈಗ ಬೇಕಂದ್ರೆ ಪಟಾಪಟ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ಏನಿಲ್ಲ, ಈಗ ನನಗೆ ಒಂದು ಈಗ ಯೂಟ್ಯೂಬ್ ಮೊನಿಟೈಸ್ ಆಗುತ್ತಲ್ಲ, ಅದಕ್ಕೆ 1,000 ಸಬ್ಸ್ಕ್ರೈಬರ್ಸು, 1 ಮಿಲಿಯನ್ ವ್ಯೂಸು, 4,000 ವಾಚ್ ಟೈಮಿಂಗು ಎಷ್ಟು ಬೇಕಾಗಿರೋದು. ಈಗ ಅಷ್ಟಾದರೆ ಯೂಟ್ಯೂಬ್ ಮೊನಿಟೈಸ್ ಆಗಿಬಿಡುತ್ತೆ. ಈಗ ಅವನು ಹೇಗೆ ಮುಂದೆ ಬರ್ತಾ ಇದೆ ನೋಡಿ, ಹೊಡೆದವ್ರ ಸಾತ್ಬಿಟ್ಟ. ಇವನೇ ನೋಡಿ ಗೈಸ್, ಅಲ್ಲಿ ಫಸ್ಟ್ ಸಿಕ್ಕಿದ್ದಲ್ಲ ಇವನೇ ಅವನು. ನಾನು ಹೇಳಿದ್ದೆ ನನ್ನ ಕೈಯಲ್ಲಿ ಸಾಯ್ತಾನಂತ, ಅವನು ಸತ್ಬಿಟ್ಟ. ಈಗ ಇನ್ನಿರೋದು ಒಬ್ಬನೇ ಗೈಸ್ ಮುಂದೆ, ನಾನು ಮತ್ತು ಅವನೊಬ್ಬನ ಹೊಡೆದಿದ್ರೆ ಇನ್ನು ಗೇಮೇ ಬುಯ್ಯ ಆಗ್ಬಿಡುತ್ತೆ ಗೈಸ್. ಬನ್ನಿ ಗೈಸ್, ಒಬ್ಬನೇ ಅಲ್ಲವಾಗಿರೋದು. ಯಾವ ಕಡೆನೇ ಮುಂದೆ ಎಲ್ಲೂ ಇದ್ದಾನೆ ಅವನು, ನೋಡುವಾಗ ಅವನು ಎಲ್ಲೂ ನಾವು ಕಾಣಿಸ್ತಾನೆ ಇಲ್ಲ. ಅವನು ಯಾವ ಕಡೆ ಇದ್ದಾನೆ ಅಂತ ಗೊತ್ತಾ. ಯೂಟ್ಯೂಬ್ ಇದು ಅಲ್ಲಿ ಝೋನ್ ಆ ಕಡೆ ಹೋಗ್ತಾ ಇದೆ. ಈಗ ಅಲ್ಲಿ ಸ್ಕೈಲರಲ್ಲಿ ಬಿಟ್ಟಿದ್ದೀನಿ. ಈಗ ಸೆಂಟಿನೂ ಬಿಟ್ಟಿದ್ದೀನಿ. ಅಲ್ಲಿ ಸೆಂಟಿನೂ ಏನಾದರೂ ಭಾಳ ಡ್ಯಾಮೇಜ್ ಹೊಡೆಯೋ ಕಾಣಿದ್ರೆ ಸೆಂಟಿನಿಂದ ಟೆಲಿಪೋರ್ಟ್ ಆಗಿಬಿಡೋದು ಅಲ್ಲಿ. ಇದು ಈ ಕ್ಯಾರೆಕ್ಟರ್ ತುಂಬ ಯೂಸ್ ಆಗುತ್ತೆ. ಅವನು ಅದನ್ನೇ ತೊಗೊಂಬಂದಿದ್ದಾನೆ. ಅವನು ಸೇಮ್ ಟು ಸೇಮ್ ನನ್ನ ಹಾಗೆ ಈ ಸೆಂಟಿನೂ ತೊಗೊಂಬಂದಿದ್ದಾನೆ ಗೈಸ್. ಆದರೂ ನನ್ನ ಮುಂದೆ ಹೊರಕ್ಕಾಗಲ್ಲ. ಇಲ್ಲಿ ಮುಂದೆ ಇದ್ದಾನೆ ಗೈಸ್, ಮುಂದೆ ಇದೇ ಖುಷಿಗೆ ನೀವು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗಿ ನಿಮಗೆ ಮುಂದೆ ರಿಡೀಮ್ ಕೋಡ್ ಸಿಗುತ್ತೆ. ಬಾಯ್ ಟೇಕ್ ಕೇರ್, ಬಾಯ್.